ಅರ್ಜುನನ ನೇತೃತ್ವದಲ್ಲಿ ಉಳಿದವರೆಲ್ಲರೂ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮನ ಮೇಲೆಯೇ ಯುದ್ಧಕ್ಕೆ ಮುಂದಾಗುತ್ತಾರೆ. ಶಿಖಂಡಿ ಹೇಳ್ತಾನೆ ಅವನಿಗೆ, ನೀನು ನಿನ್ನ ಬಗ್ಗೆ ಗೊತ್ತು ನನಗೆ, ನೀನು ಕ್ಷತ್ರಿಯರ ಎಷ್ಟೋ ಕ್ಷತ್ರಿಯರನ್ನು ನಾಶ ಮಾಡೋದು, ಅಂದರೆ ಕ್ಷತ್ರಿಯ ಕುಲನಾಶಕ ನೀನು ಅಂತ ಗೊತ್ತು, ಮಹಾವೀರ ಅಂತ ಗೊತ್ತು, ನಿನಗೆ ದಿವ್ಯ ಪ್ರಭಾವ ಇದೆ ಅನ್ನೋದು ಗೊತ್ತು ನನಗೆ, ಆದರೂ ನಿನ್ನ ಜೊತೆ ಯುದ್ಧ ಮಾಡ್ತೀನಿ ನಾನು ಅಂತ ಇವತ್ತೇನಾದರೂ ನೀನು ಭೀಷ್ಮನನ್ನು ಕೊಲ್ಲದೆ ಶಿಬಿರಕ್ಕೆ ಹಿಂದಿರುಗಿದರೆ ನೀನು ಹಾಸ್ಯಾಸ್ಪದ ಆಗುತ್ತಿ, ನನ್ನನ್ನು ಹಾಸ್ಯಾಸ್ಪದ ಮಾಡ್ತಿ ಅಂತ ಶಿಖಂಡಿಗೆ ಹೇಳ್ತಾನೆ. ಶಿಖಂಡಿಯನ್ನು ಮುಂದಿಟ್ಕೊಂಡು ಅರ್ಜುನನು ಹೋಗ್ತಾ ಇರ್ತಾನಲ್ಲ, ಅರ್ಜುನನ್ನು ದುಶ್ಯಾಸನ ತಡೀತಾನೆ. ಓಕೆ, ಅಂದರೆ ಯಾವಾಗ ಇವರೆಲ್ಲ ಭೀಷ್ಮನ ಕಡೆಗೆ ಹೊರಟರು ಅಲ್ಲಿ ಗೊತ್ತಾಯ್ತು ಸಂದೇಶ ಏನು ಅಂತ. ಅಲ್ಲಿಂದ ಬಂದರು. ಅಂದರೆ ಎಷ್ಟು ಇದಾಗಿರುತ್ತೆ ಅಂದರೆ ಒಬ್ಬೊಬ್ಬನನ್ನು ಒಬ್ಬೊಬ್ಬ ಯುದ್ಧಕ್ಕೆ ಎಳೆದು ಬಿಟ್ಟ ಅಂತ. ಆಮೇಲೆ ನಿನ್ನೆ ರಾತ್ರಿ ಹೋಗಿರೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅವರಿಗೆ ಗೊತ್ತಿದೆಯೋ ಇಲ್ವೋ ಇಲ್ಲಿ ಹೇಳಲ್ಲ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಹಾಭಾರತ ರಹಸ್ಯಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಮಹಾಭಾರತ ಯುದ್ಧದ ಪರ್ವದಲ್ಲಿದ್ದೀವಿ, ಅಂದರೆ ಯುದ್ಧ ಪರ್ವದಲ್ಲಿದ್ದೀವಿ. ಯುದ್ಧ ಪರ್ವದಲ್ಲಿ ಅರ್ಧ ಯುದ್ಧ ಮುಗಿದು 9ನೇ ದಿನದ ಯುದ್ಧ ಮುಗಿದು 10ನೇ ದಿನದ ಯುದ್ಧಕ್ಕೆ ಎಲ್ಲವೂ ಅಣಿ ಆಗ್ತಾ ಇದೆ. ಎಲ್ಲರೂ ಅಣಿ ಆಗ್ತಾ ಇದ್ದಾರೆ. ಆ ಮಧ್ಯದಲ್ಲಿ ನಡೆಯುವಂಥ ಘಟನೆಗಳನ್ನ ನೋಡ್ತಾ ಇದ್ವಿ. ಮತ್ತು ಕೊನೆಗೂ ಅರ್ಜುನ ಒಪ್ಕೋತಾನೆ ಭೀಷ್ಮನ ವಧೆ ಮಾಡಲು, ಅಥವಾ ಭೀಷ್ಮ ಒಪ್ಕೋತಾನೆ ಫಸ್ಟ್ ವಧೆ ಮಾಡಿಸ್ಕೊಳ್ಳಲು ಅಂತ ಹೇಳ್ಬೋದು. ಯಾಕಂದರೆ ಆತ ನಿರ್ಧಾರ ಕೈಗೊಳ್ಳಬೇಕು. ಸೊ ಅದನ್ನು ಕೃಷ್ಣ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ. ಸೊ ಈಗ ಏನಾಗುತ್ತೆ ಸರ್? ಒಂದು ವಿಚಿತ್ರ, ಅಂದರೆ ಬಹಳ ವಿಚಿತ್ರ ಸನ್ನಿವೇಶದ್ದಿದು. ಅಂದರೆ ನಮಗೆ ಕೇಳಿ ಅಭ್ಯಾಸ ಆಗಿರೋದ್ರಿಂದ ಅದೇನಷ್ಟೊಂದು ಅಂತ ಅನ್ಸಲ್ಲ ಅನ್ನೋದು. ಅಂದರೆ ಒಬ್ಬ ತನ್ನ ಸಾವಿಗೆ ನೀನನ್ನು ಕೊಲ್ಲು ಅಂತ ಹೇಳೋದು, ಅವನೇ ತನ್ನ ಸಾವಿಗೆ ಸಿದ್ಧನಾಗೋದು, ಇವನಿಗೆ ಇಷ್ಟ ಇಲ್ಲದೆ ಇದ್ರೂ ಅವ್ನು ಕೊಲ್ಲಬೇಕಾದಂತ ಬರೋದು, ಇಷ್ಟ ಇಲ್ಲದೆ ಇದ್ರೂ ನಿನ್ನನ್ನು ಹೆಂಗೆ ಕೊಲ್ಲೋದು ಅಂತ ಹೋಗಿ ಕೇಳೋದು ಅನ್ನುವ ಈ ಇದಿದೆಯಲ್ಲ, ಸಂಬಂಧಗಳ ದೃಷ್ಟಿಯಿಂದ ಅಂತಂದಾಗ ಇದೊಂದು ಬಹಳ ಕಷ್ಟದ್ದು. ಇಲ್ಲಿ ಸಂಬಂಧ ಕೆಲಸ ಮಾಡಲ್ಲ, ಭಾವ ಕೆಲಸ ಮಾಡಲ್ಲ ಅಂದರೆ ಇದಿಷ್ಟಕ್ಕೆ ಯಾವ ಅರ್ಥವೋ ಏನೋ ವಿಶೇಷ ಅರ್ಥ ಇರಲ್ಲ ಅಂತ. ಹಾಗಾಗಿ ಬಹಳ ಅಪರೂಪದ ಸನ್ನಿವೇಶ ಇದು ಅಂತ. ಇದನ್ನೆಲ್ಲ ಇಟ್ಟುಕೊಂಡು, ಈ ಸಹಾನುಭೂತಿಯನ್ನು ಇಟ್ಟುಕೊಂಡು ಇವುಗಳನ್ನು ನೋಡಬೇಕಾಗತ್ತೆ ನಾವು. ಎಷ್ಟೋ ಸಲ ಈ ಸಹಾನುಭೂತಿಯನ್ನು ತೆಕ್ಕೊಂಡು ನೋಡ್ತೀವಿ ಅದನ್ನು, ಅವುಗಳ ಎಲ್ಲರನ್ನು ಅಂತ. ಹಾಗಾಗಿ ಇಲ್ಲಿ ಎಷ್ಟೋ ಸಲ ಏನಂದರೆ ಈ ಥರ ತಪ್ಪುಗಳನ್ನು ಮಾಡಿದ್ದಾರೆ ಅಂತ ಅನ್ನೋರು ಕೂಡ ಸಹಾನುಭೂತಿಗೆ ಅರ್ಹರಾಗಿ ಬಿಡುತ್ತಾರೆ ಅಂತ. ಇಂಥ ಸಹಾನುಭೂತಿಗೂ ಅರ್ಹರಾಗದೆ ಇರುವವರು ಇರ್ತಾರಲ್ಲ, ಅವರು ನಿಜವಾಗಿ ದುಷ್ಟರು ಅಂತ ಕರೆಸ್ಕೊಳ್ತಾರೆ ಅಂತ. ಈಗ ಇಲ್ಲಿ ಅಂತ ತಗೊಂಡ್ರೆ ದುರ್ಯೋಧನ, ದುಶ್ಯಾಸನ, ಶಕುನಿ 3 ಜನ ಮಾತ್ರ ಆ ತರಹ ದುಷ್ಟರು ಅಂತ ಕರಿಬೇಕಾಗಿ ಬರುತ್ತೆ ನಮಗೆ. ಉಳಿದವರಿಗೆಲ್ಲ ಅವರದ್ದೇ ಆದ ಏನೇನೋ ಕಾರಣಗಳು, ಏನೋ ಅವ್ರು ಅಂದುಕೊಂಡಿರೋದು, ಇನ್ನೇನೋ ಸಮಸ್ಯೆಗಳು, ಅವುಗಳೇ ಅವರನ್ನೆಲ್ಲರನ್ನು ಭೀಷ್ಮ, ದ್ರೋಣರು, ಕೃಪರು, ಕರ್ಣ, ಶಲ್ಯ, ಅಶ್ವತ್ಥಾಮ ಕೂಡ, ಅಂದರೆ ಆಮೇಲೆ ಒಂದು ದೊಡ್ಡ ತಪ್ಪು ಮಾಡುವ ಅಶ್ವತ್ಥಾಮ ಕೂಡ ನಾವಿನ್ನು ನೋಡಿದ್ವಿ, ಸಂಚಿಕೆ ಮಾಡಿದೀವಲ್ಲ, ಅಷ್ಟು ದೊಡ್ಡ ತಪ್ಪು ಮಾಡಿದ ಅಶ್ವತ್ಥಾಮ ಕೂಡ ಅಶ್ವತ್ಥಾಮ ಅಷ್ಟು ದುಷ್ಟನ ಅಂದರೆ ಅಷ್ಟು ದುಷ್ಟ ಏನೂ ಅಲ್ಲ ಅವನು. ಅವನೇನು ಪಾಂಡವ ದ್ವೇಷಿಯೂ ಅಲ್ಲ, ಧರ್ಮದ್ವೇಷಿಯೂ ಅಲ್ಲ, ಅನ್ಯಾಯಕಾರಿಯೂ ಅಲ್ಲ ಅವನು ಅಂತ. ಈ ಥರ ತುಂಬ ಜನ ಆಗುತ್ತಾರೆ. ಹಾಗಾಗಿ ಇವರುಗಳನ್ನು ತಪ್ಪನ್ನು ಒಪ್ಪಿಕೊಳ್ಬೇಕು ಅಂತ ಅಲ್ಲ, ಇವರುಗಳ ತಪ್ಪನ್ನು ತಪ್ಪು ಅಂತಲೇ ಹೇಳಬೇಕು. ಆದರೆ ಸಹಾನುಭೂತಿಗೆ ಅರ್ಹರಾಗಿರ್ತಾರೆ ಅವರು. ಕರೆಕ್ಟ್. ಅಂಥದ್ದೊಂದು ವ್ಯಕ್ತಿಯಾಗಿ ಇಲ್ಲಿ ಭೀಷ್ಮ ಕಾಣಿಸಿಕೊಳ್ತಾನೆ, ಅರ್ಜುನ ಕೂಡ ಕಾಣಿಸಿಕೊಳ್ತಾನೆ ಅಂತ. ಕೊಲ್ಲೋದು ಸರಿಯಾ ಅಜ್ಜನನ್ನ ಅಂತ ಅಂದರೆ ಅಲ್ಲ ಅಂತಲೇ ಹೇಳಬೇಕು ಅನ್ನೋ ಥರ ಬರುತ್ತಲ್ಲ, ಹಾಗೆಲ್ಲ ನೋಡಿದಾಗ ಅವರ ಪರಿಸ್ಥಿತಿಗಳನ್ನು ನೋಡಿದಾಗ ಅಯ್ಯೋ ಅಂತ ಅನಿಸೋ ಥರ ಆಗತ್ತೆ ಅಂತ. ಬೆಳಗಾಯಿತು, ರಾತ್ರಿ ಸಮಾಧಾನದಲ್ಲಿ ಮಲಗಿದ್ರು. ಬೆಳಗಾದಾಗ ವ್ಯೂಹರಚನೆ ಮಾಡ್ತಾರೆ. ವ್ಯೂಹರಚನೆಯ ಮುಂದುಗಡೆನಲ್ಲಿ ಶಿಖಂಡಿಯನ್ನು ಇಡ್ತಾರೆ. ಶಿಖಂಡಿ ಸರ್ವಸೈನ್ಯಾನಾಂ ಅಗ್ರ ಆಸೀದ್ವಿಷಾಂಪತೆ ಅಂತ ಮುಂದೆ ಶಿಖಂಡಿಯನ್ನೇ ನಿಲ್ಲಿಸ್ತಾರೆ. ಅದು ಸಂದೇಶ ಕೊಡ್ತಾ ಇದೆ, ಅವನನ್ನು ಮುಂದೆ ಮಾಡ್ಕೊಂಡು ಹೊರಟರು ಇವರು ಬೆಳಗ್ಗೆನೆ ಅಂತ.
ಅವನಿಗ ಚಕ್ರರಕ್ಷಕರಾಗಿ ಭೀಮ ಮತ್ತು ಧನಂಜಯರು ನಿಂತ್ಕೊಳ್ತಾರೆ. ಅರ್ಜುನ ಮತ್ತು ಭೀಮ ಅವನ ಚಕ್ರರಕ್ಷಕರಾಗಿ ನಿಂತ್ಕೊಳ್ತಾರೆ. ಚಕ್ರರಕ್ಷಕರಾದರೆ ಅರ್ಥ ಏನು ಅಂದರೆ ಅವ್ರು ಯುದ್ಧ ಮಾಡೋಲ್ಲ ಅಂತಲ್ಲ, ಅವರೇ ಪ್ರಧಾನವಾಗಿ ಯುದ್ಧ ಮಾಡೋಲ್ಲ, ಇವನು ಯುದ್ಧ ಮಾಡ್ತಾನೆ. ಇವನಿಗೆ ಯಾರು ತೊಂದರೆ ಕೊಡದೇ ಇರೋ ಥರ ಇವನನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಇವನ ಯುದ್ಧಕ್ಕೆ ಬೇಕಾದ ರಕ್ಷಣೆಯನ್ನು ಅವರು ಕೊಟ್ಕೊಂಡು ಹೋಗ್ತಾರೆ. ಅರ್ಜುನ ಭೀಮರೇ ಶಿಖಂಡಿಯ ಚಕ್ರರಕ್ಷಕರಾಗಿ ನಿಂತ್ಕೊಳ್ತಾರೆ ಅಂತ. ಅವರ ಹಿಂದೆ ಅಭಿಮನ್ಯು ಮತ್ತು ಉಪಪಾಂಡವರು ನಿಂತ್ಕೊಳ್ತಾರೆ. ಅವರ ಹಿಂದೆ ಇವರ ಹಿಂದೆನೇ ಅದರ ಹಿಂದೆ ಸಾತ್ಯಕಿ, ಆಮೇಲೆ ಚೇಕಿತಾನ, ದೃಷ್ಟದ್ಯುಮ್ನ ಅವರುಗಳು ನಿಂತ್ಕೊಳ್ತಾರೆ. ಮಧ್ಯದಲ್ಲಿ ಯುಧಿಷ್ಠಿರ ನಿಂತ್ಕೊಳ್ತಾನೆ ನಕುಲ ಸಹದೇವರೊಂದಿಗೆ. ಅವರ ಹಿಂದೆ ವಿರಾಟನ ಹಿಂದೆ ದ್ರುಪದ, ದ್ರುಪದನ ಹಿಂದೆ ಕೇಕಯ್ಯದ 5 ಜನ ಸಹೋದರರು, 5 ಜನ. ಇವರ ಚಿಕ್ಕಮ್ಮನ ಮಕ್ಕಳವರು ಕೇಕಯ್ಯರು ಅಂತಂದರೆ, ಕುಂತಿಯ ತಂಗಿ ಮಕ್ಕಳು ಅವರು. ಅವರ ಹಿಂದೆ ಧೃಷ್ಟಕೇತು ಮತ್ತು ಕೇಕಯ್ಯದ 5 ಜನ ಸೈನ್ಯದ ಹಿಂಭಾಗದ ರಕ್ಷಣೆಯನ್ನು ವಹಿಸ್ಕೊಂಡು ಅಲ್ಲಿರ್ತಾರೆ. ಹೀಗೆ ಇವರ ವ್ಯೂಹ ರಚನೆಗೊಂಡಿರುತ್ತೆ. ಅವರ ಸೈನ್ಯದಲ್ಲಿ ಮಾತ್ರ ಭೀಷ್ಮನೇ ಮುಂದಿರುತ್ತಾನೆ. ಭೀಷ್ಮ ಮುಂದೆ ಇರಲಿಲ್ಲ. ಆದರೆ ಅವತ್ತು 8ನೇ ದಿನದ ರಾತ್ರಿ ದುರ್ಯೋಧನ ಬಂದು ಮಾತನಾಡಿದ ನಂತರ 9ನೇ ದಿನ ಅವನು ಮುಂದಿದ್ದ. 10ನೇ ದಿನವೂ ಅವನೇ ಮುಂದಿದ್ದಾನೆ, ತಾನೇ ಯುದ್ಧವನ್ನು ಮುನ್ನಡೆಸುವವನು ಅಂತ. ಸೊ 10ನೇ ದಿನದ ಯುದ್ಧ ಶುರುವಾಗಿದೆ, ಈಗ ಶುರುವಾಗಬೇಕು ಬೆಳಗ್ಗೆ. ಅವನ ಜೊತೆಗೆ ಕೌರವರು ನಿಂತ್ಕೊಂಡಿರ್ತಾರೆ ಅವನ ರಕ್ಷಣೆಗೆ. ಅವರ ಹಿಂದೆ ದ್ರೋಣ, ಅದರ ನಂತರ ದ್ರೋಣ ಇರ್ತಾನೆ ಮತ್ತು ಅಶ್ವತ್ಥಾಮನ ಜೊತೆಗೆ ಇರ್ತಾನೆ. ಅವನ ಹಿಂದೆ ಭಗದತ್ತ ಇರ್ತಾನೆ, ಅವನು ಗಜ ಸೈನ್ಯದೊಂದಿಗೆ ನಿಂತಿರ್ತಾನೆ. ಅವನ ಜೊತೆಗೆ ಅವನ ಹಿಂಭಾಗದಲ್ಲಿ ಕೃಪರು ಮತ್ತು ಕೃತವರ್ಮ ಇರ್ತಾರೆ. ಅದಾದಮೇಲೆ ಕಾಂಬೋಜದ ದೊರೆ ಇರ್ತಾನೆ ಸುದಕ್ಷಿಣ. ಅದಾದಮೇಲೆ ಮಾಗಧ ಇರ್ತಾನೆ ಜಯತ್ಸೇನ. ಆಮೇಲೆ ಶಕುನಿ ಮತ್ತು ಬೃಹದ್ಬಲ ಅದರ ನಂತರ ಇರ್ತಾರೆ. ಹಿಂಭಾಗದಲ್ಲಿ ಸುಶರ್ಮ ಇರ್ತಾನೆ, ತ್ರಿಗರ್ತದ ದೊರೆ ಸುಶರ್ಮ ಸೈನ್ಯದ ಹಿಂಭಾಗವನ್ನು ಕಾಯ್ತಾ ಇರ್ತಾನೆ. ಇಲ್ಲಿ ಹೇಗೆ ಅಂದರೆ ವಿವರಿಸುವಾಗ ಯಾವತ್ತು ಯಾರು ಯಾವ ವ್ಯೂಹವನ್ನು ರಚಿಸಿದ್ರು ಅಂತೆಲ್ಲ ಕೆಲವು ಸಲ ಉಲ್ಲೇಖ ಬರುತ್ತೆ. ಇಬ್ಬರು ರಚಿಸಿದ ವ್ಯೂಹ ಯಾವುದು ಅಂತ ಬರುತ್ತೆ, ಕೆಲವು ಸಲ ಒಬ್ಬರು ರಚಿಸಿದ ವ್ಯೂಹ ಅಂತ ಬರುತ್ತೆ, ಇನ್ನೊಬ್ಬರು ಒಂದು ಮಹಾವ್ಯೂಹ ರಚಿಸಿಕೊಂಡ್ರು ಅಂತ ಹೇಳ್ತಾರೆ. ಯಾವುದು ಅಂತ ಹೇಳೋದಿಲ್ಲ, ಹಾಗೆಯೇ ಹೋಗಿದೆ ಇಲ್ಲಿ. ಪ್ರತಿದಿನವೂ ಯಾರದ್ದು ಯಾವ ವ್ಯೂಹವಾಗಿತ್ತು ಅಂತ ಗೊತ್ತಾಗೋದಿಲ್ಲ. ಅದನ್ನು ಹೇಳಿಲ್ಲ ಸಂಜಯನ ಕಣ್ಣಲ್ಲಿ ಇದನ್ನು ನೋಡ್ತಾ ಇರೋದ್ರಿಂದ ವ್ಯಾಸರು ನಿರೂಪಿಸ್ತಾ ಇಲ್ವಲ್ಲ. ಇದೆಷ್ಟು ಚೆನ್ನಾಗಿದೆ ಅಂದರೆ ಸಂಜಯ ನೋಡಿದ ಯುದ್ಧ ಇದೀಗ. ಸಂಜಯ ನೋಡಿದ ಯುದ್ಧವನ್ನು ವ್ಯಾಸರು ಹೇಳಿದ್ದಾರೆ ಅಷ್ಟೇನೆ ಅಂತ. ಅವನು ಕೆಲವು ಸಲ ಹೇಳಿದ್ದಾನೆ, ಕೆಲವು ಸಲ ಮಿಸ್ ಮಾಡಿದ್ದಾನೆ ಅದನ್ನು. ಮುಂದೆ ಕೊನೆ ದಿನಗಳಲ್ಲಿ ಭೀಷ್ಮ ಆಸುರ ಪೈಶಾಚ ರಾಕ್ಷಸ ವ್ಯೂಹಗಳನ್ನು ರಚಿಸಿದ್ದ ಅನ್ನೋ ಮಾತನ್ನು ಸಂಜಯ ಹೇಳ್ತಾನೆ. ದಿವಸೇ ಪ್ರಾಪ್ತೆ ಭೀಷ್ಮಶಾಂತನವೋ ಯುಧಿ ಆಸುರ ನಕರೋದ್ವ್ಯೂಹಾನ್ ಪೈಶಾಚಾನಥ ರಾಕ್ಷಸಾನ್ ಅಂತ. ಯಾವ ವ್ಯೂಹ ರಚನೆ ಆಯಿತು ಅಂತಿಲ್ಲ. ಇವತ್ತು ಈ 3ರಲ್ಲಿ ಯಾವುದೋ ಒಂದು ವ್ಯೂಹ ರಚನೆ ಆಗಿದೆ. ಆಸುರವೋ ಪೈಶಾಚವೋ ರಾಕ್ಷಸವೋ ಯಾವುದೋ ಒಂದು ವ್ಯೂಹ ರಚನೆಯಾಗಿದೆ ಅಂತ. ಹೀಗೆ ಆ ವ್ಯೂಹ ರಚನೆ ಮಾಡಿಕೊಂಡು ಅವತ್ತು ಅವರವರ ಯುದ್ಧ ಆರಂಭ ಆಗತ್ತೆ. ಅರ್ಜುನನ ನೇತೃತ್ವದಲ್ಲಿ ಉಳಿದವರೆಲ್ಲರೂ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮನ ಮೇಲೆಯೇ ಯುದ್ಧಕ್ಕೆ ಮುಂದಾಗುತ್ತಾರೆ. ಭೀಮ ದಾಳಿ ಮಾಡ್ತಾನೆ ಜೋರಾಗಿ, ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ. ನಕುಲ, ಸಹದೇವ, ಸಾತ್ಯಕಿ ಇವರೆಲ್ಲ ದಾಳಿ ಮಾಡ್ತಾ ಹೋಗ್ತಾರೆ. ನಕುಲ ಸಹದೇವರು ಸಾಧಾರಣವಾಗಿ ಮುನ್ನುಗ್ಗಿ ಬರೋದಿಲ್ವಲ್ಲ, ಅವರು ಯುಧಿಷ್ಠಿರನ ರಕ್ಷಕರಾಗಿ ಯಾವಾಗಲೂ ಜೊತೆಗೆ ಇರ್ತಾರಲ್ಲ ಅವರು. ಇವತ್ತು ಅವರೆಲ್ಲರೂ ಸೈನ್ಯದ ಮೇಲೆ ಒಂದು ಆಕ್ರಮಣವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಪಾಂಡವರು ಅವತ್ತಿನ ಆರಂಭದ ಯುದ್ಧದಲ್ಲಿ ಮೇಲ್ಗೈ ಸಾಧಿಸುವಂತೆ ಅವರು ಆಕ್ರಮಣವನ್ನು ಮುಂದುವರಿಸ್ತಾರೆ. ಒಂದು ಹಂತದಲ್ಲಿ ಅವನ ಬೇರೆ ದುರ್ಯೋಧನ ಸೈನ್ಯದ ಬೇರೆ ಗುಂಪುಗಳು ಹೆದರಿ ಓಡೋ ಥರವೂ ಆಗಿಬಿಡತ್ತೆ. ಪಾಂಡವರು ಹೀಗೆ ನಾಶ ಮಾಡ್ತಾ ಇರೋದು ಭೀಷ್ಮನಿಗೆ ಸಹನೆ ಆಗೋದಿಲ್ಲ. ಹಾಗಾಗಿ ಅವನ ಆಕ್ರಮಣವನ್ನು ಆರಂಭ ಮಾಡ್ತಾನೆ. ಆರಂಭದಲ್ಲಿ ಸ್ವಲ್ಪ ಸೌಮ್ಯವಾಗಿರ್ತಾನೆ ಅವನು. ಆದರೆ ಇಲ್ಲಿ ಸೈನ್ಯ ನಾಶ ಆಗ್ತಾ ಇದೆಯಲ್ಲ, ಅದನ್ನು ನೋಡಿ ಅವನು ಆಕ್ರಮಣವನ್ನು ಪಾಂಚಾಲರ ಮೇಲೆ ಆರಂಭ ಮಾಡ್ತಾನೆ. ಅವನ ಇವತ್ತಿನ ಯುದ್ಧದಲ್ಲಿ ಪ್ರಾಣದಾಸೆಯನ್ನು ಬಿಟ್ಟು ಯುದ್ಧ ಮಾಡದ ಅಂತ ಸಂಜಯ ಹೇಳ್ತಾನೆ. ಅಭ್ಯದ್ರವತ ದುರ್ಧರ್ಷ ತ್ಯಕ್ವಾ ಜೀವಿತಮಾತ್ಮನಃ ಅಂತ. ಹಾಗಿತ್ತು ಅವನ ಯುದ್ಧ ಅಂತ. ಅವನನ್ನು ಸುತ್ತುವರಿತಾರೆ ಪಾಂಡವರು. 5 ಜನವೂ ಅವನನ್ನು ಸುತ್ತುವರಿತಾರೆ.
ಭೀಷ್ಮನನ್ನ. ಶಿಖಂಡಿಯನ್ನು ಮುಂದಿಟ್ಟುಕೊಂಡೇ ಭೀಷ್ಮನನ್ನ ತಡೆದು ಮುಂದುವರಿತಾರೆ. ಸ್ವಲ್ಪ ಅಪರೂಪಕ್ಕೆ ಅವ್ರು 5 ಜನ ಸೇರಿ ಒಂದು ಕಡೆಗೆ ಹೋಗೋದು, ಇವತ್ತು ಹೋಗ್ತಾರೆ. ಆದರೆ 5 ಜನರನ್ನು ಅವನು ಎದುರಿಸ್ತಾನೆ. ಮಂಡಲೀಕೃತ ಮೇವಾಸ್ಯ ಅಂತ, ಅಂದರೆ ಸುತ್ತ ತಿರುಗುತ್ತಾ 5 ಜನರ ಜೊತೆಗೆ ಭೀಷ್ಮ ಯುದ್ಧ ಮಾಡ್ತಾನೆ. ಸೊ ಅವನೇನು ಸುಮ್ಮನೆ ಆಗಿಲ್ಲ, ಶಿಖಂಡಿ ಎದುರುಗಡೆ ಇದ್ರು ಕೂಡ ಇಲ್ಲ ಸುಮ್ಮನೆ ಆಗಿಲ್ಲ. ಅವನು ಸುಮ್ಮನೆ ಆಗಿಲ್ಲ, ಯುದ್ಧ ಮುಂದುವರ್ಸ್ಕೊಂಡಿದ್ದಾನೆ. ಹಾಗೆ ಅಷ್ಟು ಸುಲಭಕ್ಕೆ ಅವನ ಪ್ರಾಣ ಏನು ಅರ್ಪಣೆ ಮಾಡೋದು. ನೀವು ಕೊಲ್ಲಿ ಅಂತ ಹೇಳಿದಾನೆ, ನಾನು ಸಾಯ್ತೀನಿ ಅಂತ ಹೇಳಿಲ್ವಲ್ಲ. ಕರೆಕ್ಟ್. ಅಂದರೆ ಅವನು ಒಪ್ಕೊಂಡ್ಬಿಟ್ಟ ಕೊಂದುಬಿಟ್ರು ಅನ್ನೋಷ್ಟು ಸುಲಭ ಆಗಿಲ್ಲ. ಇವರು ಸಾಮರ್ಥ್ಯದ ಮೇಲೆ ಕೊಲ್ಲೋದಕ್ಕಾಗಿರೋದು. ಸಾಯುವ ಸಂಕಲ್ಪ ಅವನು ಮಾಡ್ದ ಅಷ್ಟೇ. ಒಂದು ಹಂತದಲ್ಲಿ ಪಾಂಡವರು ಏನು ಮಾಡೋದು ಅಂತ ಗೊತ್ತಾಗದೆ ನೋಡ್ತಾನೆ ನಿಂತ್ಕೊಂಡ್ಬಿಡ್ತಾರೆ ಅವನನ್ನು. ಕೌರವರು ಭೀಷ್ಮನನ್ನು ಹಾಡಿ ಹೊಗಳೋದಕ್ಕೆ ಆರಂಭ ಮಾಡ್ತಾರೆ, ಹಾಗೆ ಆಕ್ರಮಣ ಮಾಡ್ತಾನೆ. ಪಾಂಡವರು ಮತ್ತೆ ಮನಸ್ಸು ಕದಡತ್ತೆ, ಒಂದು ಏನು ಮತ್ತೆ ಹಾಗೆ ಮುಂದುವರೆದಿದೆಯಲ್ಲ ಅಂತ. ಪಾರ್ಥಾಹ ವಿಮನಸೋ ಭೂತ್ವ ಪ್ರೇಕ್ಷಂತ ಪಿತರಂತವ ಅಂತ ಅವನ ಕಡೆ ನೋಡ್ತಾ ಇದ್ರು ಅಂತ. ನಿನ್ನ ರಾತ್ರಿ ಏನು ಹೇಳಿದೆ, ಈಗೇನು ಮಾಡ್ತಾ ಇದೀಯಾ ಅನ್ನೋ ಥರ. ಶಿಖಂಡಿ ಮುಂದಿರ್ತಾನಲ್ಲ, ಶಿಖಂಡಿಯ ಮೇಲೆ ದಾಳಿ ಮಾಡೋದಿಲ್ಲ, ಆದರೆ ಶಿಖಂಡಿಯ ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ. ಶಿಖಂಡಿ ಮೇಲೆ ಮಾತ್ರ ಅವನ ಬಾಣ ಪ್ರಯೋಗ ಇಲ್ವಲ್ಲ. ಶಿಖಂಡಿ ಅವನಿಗೆ ಬಾಣ ಹೊಡಿತಾನೆ, ಅವನ ಎದೆಗೆ 3 ಬಾಣ ಚುಚ್ಚತ್ತೆ ಭೀಷ್ಮನಿಗೆ. ಅದು ತುಂಬ ಜೋರಾಗಿ ಗಾಯ ಮಾಡತ್ತೆ, ಸಿಟ್ಟು ಬರುತ್ತೆ. ಆದರೆ ನಕ್ಕು ಸುಮ್ಮನಾಗ್ಬಿಡ್ತಾನೆ. ನಕ್ಕು ಸುಮ್ಮನಾಗಿ ಹೇಳ್ತಾನೆ, ಕಾಮಮಭ್ಯಸವ ಮಾವ ನತ್ವಾಂ ಯೋತ್ಸೇ ಕಥಂಜನ. ನೀನು ಶಿಖಂಡಿನಿ, ನನಗೆ ಏನು ಬೇಕಾದರೂ ಮಾಡ್ಕೊ, ನಾನೇನು ನಿನ್ನ ಜೊತೆಗೆ ಯುದ್ಧ ಮಾಡಲ್ಲ ಅಂತ. ಶಿಖಂಡಿಗೆ ಸಿಟ್ಟು ಬರುತ್ತೆ. ಯೈವ ಹಿತ್ವಂ ಕೃತಾಧಾತ್ರ ಸೈವ ಹಿತ್ವಂ ಶಿಖಂಡಿನಿ ಅಂತ. ನಿನ್ನನ್ನು ಬ್ರಹ್ಮ ಸೃಷ್ಟಿ ಮಾಡಿದ ಶಿಖಂಡಿನಿ ಆಗಲ್ವಾ, ಹಾಗಾಗಿ ನೀನು ಶಿಖಂಡಿನಿಯೇ ಅಂತ. ಅವನಿಗೆ ಸಿಟ್ಟು ಬರುತ್ತೆ, ನಾನೀಗ ಶಿಖಂಡಿನಿ ಅಲ್ಲ, ಶಿಖಂಡಿ ಆಗಿದ್ದೀನಿ, ಆದರೆ ನೀನು ಅದನ್ನು ಹೇಳೋದೇ ಬಿಡಲ್ವಲ್ಲ ಅಂತ ಅವನಿಗೆ. ಅವಮಾನ ಆಯಿತು ಅಂತಲ್ಲ, ಇವತ್ತಿನ ನಾನೇನೋ ಅದನ್ನು ನೀನು ಒಪ್ಕೊಳ್ಳೋದಕ್ಕೆ ಸಿದ್ಧನಿಲ್ವಲ್ಲ. ಜನರೇಷನ್ ಗ್ಯಾಪ್ ಕೂಡ ಇಲ್ಲ. ಜನರೇಷನ್ ಗ್ಯಾಪ್ ಇದೆ, 3 ಜನರೇಷನ್ ಅಷ್ಟು ಹೆಚ್ಚು ಕಡಿಮೆ ಇರುತ್ತಲ್ಲ. ಶಿಖಂಡಿ ಹೇಳ್ತಾನೆ ಅವನಿಗೆ, ನೀನು ನಿನ್ನ ಬಗ್ಗೆ ಗೊತ್ತು ನನಗೆ, ನೀನು ಕ್ಷತ್ರಿಯರ ಎಷ್ಟೋ ಕ್ಷತ್ರಿಯರನ್ನು ನಾಶ ಮಾಡೋದು, ಅಂದರೆ ಕ್ಷತ್ರಿಯ ಕುಲನಾಶಕ ನೀನು ಅಂತ ಗೊತ್ತು, ಮಹಾವೀರ ಅಂತ ಗೊತ್ತು. ನಾನು ಕೇಳಿದ್ದೀನಿ ನೀನು ಪರಶುರಾಮರ ಜೊತೆಗೆ ಯುದ್ಧ ಮಾಡಿದವನು ಅಂತ. ಮಯಾ ಶ್ರುತಂಚತೆ ಯುದ್ಧಂ ಜಾಮದಗ್ನಿಯನ ವಯಸ್ಸವ ಸಹ ಅಂತ. ಪರಶುರಾಮರ ಜೊತೆಗೆ ಯುದ್ಧ ಮಾಡಿದವನು ನೀನು ಅಂತ ಕೇಳಿದ್ದೀನಿ ಅಂತ. ನೀವು ಹೇಳೋದಲ್ಲ ಜನರೇಷನ್ ಗ್ಯಾಪ್ ಅಂತ. ಹಳೆ ಕಾಲದ ಕಥೆ ಯಾರೋ ಹೇಳಿರ್ಬೇಕು ಇವನಿಗೆ, ಅಷ್ಟು ಕಾಲದ ಹಳತ್ತಲ್ಲ ಅದು. ನಿನಗೆ ದಿವ್ಯ ಪ್ರಭಾವ ಇದೆ ಅನ್ನೋದು ಗೊತ್ತು ನನಗೆ, ಆದರೂ ನಿನ್ನ ಜೊತೆಗೆ ಯುದ್ಧ ಮಾಡ್ತೀನಿ ನಾನು ಅಂತ ನಿನ್ನ ಜೊತೆಗೂ ನಾನು ಯುದ್ಧ ಮಾಡ್ತೀನಿ ಅಂತಂದರೆ ಯಾವ ಲೆಕ್ಕಾಚಾರದಲ್ಲೂ ನಿನಗೆ ನಾನು ಸರಿಸಮಾನ ಅಲ್ಲದೇ ಇರ್ಬೋದು, ಆದರೆ ನಾನು ನಿನ್ನ ಜೊತೆಗೆ ಯುದ್ಧ ಮಾಡೋವನೇ ಅಂತ. ಯಾಕೆಂದರೆ ಪಾಂಡವರಿಗೆ ಪ್ರಿಯ ಉಂಟು ಮಾಡಬೇಕು ಅಂತಿದೆ ನನಗೆ ಅಂತ. ಪಾಂಡವಾನಾಂ ಪ್ರಿಯಂಕುರುವನ್ ಆತ್ಮನಶ್ಚ ನರೋತ್ತಮ ಅಂತ. ಇವತ್ತು ನಿನ್ನನ್ನು ನಾನು ಸಂಹಾರವೇ ಮಾಡ್ತೀನಿ ಅಂತ ಶಿಖಂಡಿ ಮಾತಾಡ್ತಾನೆ. ಅಂದರೆ ನಿನ್ನನ್ನು ಸಂಹರಿಸುವ ಸಾಮರ್ಥ್ಯ ನನಗಿಲ್ಲದೆ ಇದ್ದಿರಬಹುದು, ಆದರೆ ನಾನಿವತ್ತು ನಿನ್ನನ್ನು ಕೊಲ್ಲುವವನೇ ಅಂತ. ಅದ್ಯತ್ವ ಯೋಧಯಿಷ್ಯಾಮಿ ಧ್ರುವಂಚತ್ವ ಹನಿಷ್ಯಾಮಿ, ಪ್ರತಿಜ್ಞೆ ಮಾಡಿ ಹೇಳ್ತೇನೆ ನಿನ್ನನ್ನು ನಾನು ಕೊಲ್ತೇನೆ ಅಂತ. ಇಷ್ಟು ಹೇಳಿದ ಮೇಲೂ ಈಗ ನೋಡು ಏನು ಮಾಡ್ತೀಯ ನೋಡು ಅಂತ ಹೇಳ್ತಾನೆ. ಅಂದರೆ ನಿನ್ನ ಜೊತೆ ಯುದ್ಧ ಮಾಡಲ್ಲ ಅಂತ ಹೇಳ್ತಾನಲ್ಲ ಅವನು, ಅದೊಂದು ಸಮಸ್ಯೆ ವಿಷಯ ಅದು. ಈಗ ಶಿಖಂಡಿಗೆ ಆದ್ರೂ ಎದುರಿನವನು ಯುದ್ಧ ಮಾಡದೇ ಇದ್ದರೆ ಅವನು ಯುದ್ಧ ಮಾಡದೇ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಥರದ್ದೊಂದು ಸಮಸ್ಯೆ ಇದೆಯಲ್ಲ. ಧರ್ಮಯುದ್ಧ ಮಾಡ್ತಾ ಇರೋದಲ್ಲ, ಅವನು ನಿನ್ನ ಮೇಲೆ ಶಸ್ತ್ರ ಪ್ರಹಾರ ಮಾಡೋದಿಲ್ಲ ಅಂತಂದಾಗ ಇವನು ಏನು ಮಾಡಬೇಕು ಅಂತ ದೊಡ್ಡ ಸಮಸ್ಯೆ ಅದು. ಹಾಗಾಗಿ ಹೇಳ್ತಾನೆ, ನೀನನ್ನು ಕೊಲ್ತೀನಿ ನಾನು ನೋಡು ಈಗ ಅಂತ. ನೀನು ಯುದ್ಧ ಮಾಡ್ತೀಯೋ ಮಾಡಲ್ವೋ, ಇವತ್ತಂತೂ ನಾನು ನಿನ್ನನ್ನು ಉಳಿಸೋಲ್ಲ ಅಂತ. ಅವನ ಈ ಮಾತನ್ನು ಕೇಳಿದ ಅರ್ಜುನನಿಗೆ ಸಮಯ ಬಂತು ಅಂತ ಅನ್ಸುತ್ತೆ. ಅಂದರೆ ಎದುರ ಬದರ ಆಗಿಬಿಟ್ರಲ್ಲ ಅವರಿಬ್ಬರು, ಅಷ್ಟು ಎದುರ ಬದರ ಆಗಿದ್ದಾರೆ. ಶಿಖಂಡಿ ಜೋರ ಮಾತಾಡ್ತಾ ಇದ್ದಾನೆ ಇವತ್ತು. ಹಾಗಾಗಿ ಅವನು ಅಂದ್ಕೊಳ್ತಾನೆ, ಕಾಲೋಯಮಿತಿ ಸಂಚಿಂತ್ಯ ಶಿಖಂಡಿನಂ ಅಚೋದಯತು, ಇದು ಕಾಲ ಬಂತು ಅಂತ ಶಿಖಂಡಿಗೆ ಪ್ರಚೋದನೆ ಕೊಡ್ತಾನೆ. ಅವನು ಹೇಳ್ತಾನೆ, ನಿನ್ನಿಂದ ನಾನಿದ್ದೀನಿ, ನಿನ್ನ ಹಿಂದೆ ಇರ್ತೀನಿ ನಾನು, ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆಗೇ ಇರ್ತೀನಿ ನಾನು. ನೀನು ಭೀಷ್ಮನ ಮೇಲೆ ದಾಳಿ ಮಾಡು. ನೀನು ಇವತ್ತೇನೂ ಮಾಡದೇ ಇದ್ದರೆ
ಅವನು ನಮ್ಮ ಸೈನ್ಯವನ್ನು ಉಳಿಸಲ್ಲ ಅಂತ. ಹಾಗಾಗಿ ಇವತ್ತು ಭೀಷ್ಮನನ್ನ ಕೊಲ್ಲದೆ ನಿನಗೂ ನನಗೂ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಅಹತ್ವಾ ಸಮರೇ ಭೀಷ್ಮಂ ಯದಿ ಯಾಸ್ಯಸಿ ಮಾರಿಷ ಅವಹಾಸ್ಯೋಸ್ಯ ಲೋಕಸ್ಯ ಭವಿಷ್ಯಸಿ ಮಯಾ ಸಹ ಅಂತ. ಇವತ್ತೇನಾದರೂ ನೀನು ಭೀಷ್ಮನನ್ನ ಕೊಲ್ಲದೆ ಶಿಬಿರಕ್ಕೆ ಹಿಂದಿರುಗಿದ್ರೆ ನೀನು ಹಾಸ್ಯಾಸ್ಪದ ಆಗತಿ, ನನ್ನನ್ನು ಹಾಸ್ಯಾಸ್ಪದ ಮಾಡ್ತಿ ಅಂತ ಶಿಖಂಡಿಗೆ ಹೇಳ್ತಾನೆ. ಹಾಗಾಗಿ ನಾವಿಬ್ಬರೂ ಆ ಥರ ಅಪಹಾಸ್ಯಕ್ಕೆ ಗುರಿಯಾಗಬಾರದು, ಹಾಗೆ ಏನು ಮಾಡಬೇಕು ಅದನ್ನು ಮಾಡು ಅಂತ ಶಿಖಂಡಿಗೆ ಹೇಳ್ತಾನೆ. ನೀನು ಭೀಷ್ಮನ ಜೊತೆಗೆ ಯುದ್ಧ ಮುಂದುವರಿಸು, ನಿನ್ನನ್ನು ತಡೆಯೋದಕ್ಕೆ ಬಂದವರನ್ನು ನಾನು ನೋಡ್ಕೊಳ್ತೀನಿ ಅಂತ. ಯಾಕೆಂದರೆ ಇವನು ಬಾಣ ಬಿಟ್ಟಾಗ ಭೀಷ್ಮ ಬಾಣ ಬಿಡೋದಿಲ್ಲ, ಆದರೆ ಅವ್ರು ಸುಮ್ಮನೆ ಇರೋದಿಲ್ವಲ್ಲ. ಅವ್ರು ಆವಾಗ ಬಂದು ಏನು ಮಾಡ್ತಾರೆ, ಶಿಖಂಡಿ ಮೇಲೆ ದಾಳಿ ಮಾಡ್ತಾರೆ. ಆಗ ಶಿಖಂಡಿ ಅವ್ರ ಜೊತೆಗೆ ಯುದ್ಧ ಮಾಡೋ ಸಂದರ್ಭ ಬರುತ್ತಲ್ಲ, ಅವರನ್ನು ನಾನು ನೋಡ್ಕೊಳ್ತೀನಿ ಅಂತ ಅರ್ಜುನ ಹೇಳ್ತಾನೆ. ಇಷ್ಟೆಲ್ಲ ಆದರೂ ಭೀಷ್ಮ ಘೋರವಾಗಿ ಯುದ್ಧ ಮುಂದುವರಿಸ್ತಾನೆ. ಅವನೇನು ನಿನ್ನೆ ಮಾತು ಕೊಟ್ಟಿದ್ದೀನಿ ಅಂತ ಇವತ್ತು ಮೃದು ಯುದ್ಧವನ್ನೇನು ಅವನು ಮಾಡೋದಿಲ್ಲ. ಸಾವಿರಾರು ಜನರನ್ನು ಕೊಲ್ತಲೇ ಹೋಗ್ತಾನೆ ಅವನು ಇನ್ನೊಂದು ಪ್ರತಿಜ್ಞೆಯನ್ನು ಅವನು ಮಾತು ಕೊಟ್ಟಿದ್ದ ದುರ್ಯೋಧನಿಗೆ, ದಿನಕ್ಕೆ 10,000 ಜನಕ್ಕೆ ಕಡಿಮೆ ಇಲ್ಲದಂತೆ ಸಂಹಾರ ಮಾಡ್ತೀನಿ ವೀರರನ್ನು, 10,000 ಜನರನ್ನು. ಅದನ್ನು ಮಾಡ್ಕೊಂಡು ಬಂದಿದ್ದಲ್ಲ ಇವತ್ತು ಮುಂದುವರಿಸ್ತಾನೆ. ಇವರೆಲ್ಲ ಸೇರಿ ಮುಂದುವರೆದರೂ ಕೂಡ ಅವನನ್ನು ಇವತ್ತು ತಡೆಯೋದಕ್ಕಾಗೋದಿಲ್ಲ ಅನ್ನೋ ಥರ ಭೀಷ್ಮನ ಯುದ್ಧ ಮುಂದುವರಿಯುತ್ತೆ. ಇನ್ನೊಂದು ಕಡೆಯಲ್ಲಿ ಅರ್ಜುನನ ಯುದ್ಧ ಕೂಡ ಜೋರಾಗುತ್ತೆ. ಅರ್ಜುನ ಅವರ ಸೈನ್ಯವನ್ನು ಅದೇ ತರಹ ನಾಶ ಮಾಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಮತ್ತೆ ಅದು ತುಂಡಾಯಿತು ಅಂತ ಲೆಕ್ಕ. ಶಿಖಂಡಿ ಭೀಷ್ಮ ಎದುರು ಬದರಾಗಿದ್ದಲ್ಲ, ಅದೆಲ್ಲೋ ತುಂಡಾಗಿದೆ. ಭೀಷ್ಮ ನಿಧಾನವಾಗಿ ಶಿಖಂಡಿಯನ್ನು ಎಲ್ಲೋ ದಾಟಿಸಿಕೊಂಡು ಅವನು ಹೋಗಿ ಈ ಕಡೆ ಇವರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಅರ್ಜುನ ಏನು ಮಾಡ್ತಾನೆ ಅಂದರೆ ಆ ಕಡೆ ಕೌರವ ಸೈನ್ಯದ ಸಂಹಾರವನ್ನು ಜೋರಾಗಿ ಮಾಡ್ತಾ ಹೋಗ್ತಾನೆ. ಅದು ಯಾವ ಮಟ್ಟಕ್ಕೆ ಅರ್ಜುನನ ಸಂಹಾರ ಮುಂದುವರಿಯುತ್ತೆ ಅಂದರೆ, ದುರ್ಯೋಧನ ಭೀಷ್ಮನ ಬಳಿಗೆ ಬರ್ತಾನೆ. ಬಂದು ಹೇಳ್ತಾನೆ, ಅರ್ಜುನ ನನ್ನ ಇಡೀ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ, ನಮ್ಮ ಸೈನ್ಯ ಇವತ್ತು ಉಳಿದುಕೊಳ್ಳೋದೇ ಇಲ್ವೇನೋ ಅನ್ನೋ ತರಹದಲ್ಲಿ ಅವನ ಪ್ರಹಾರ ಇದೆ ಇವತ್ತು ಅಂತ. ನನ್ನ ಸೈನ್ಯದವರು ಅವನಿಗೆ ಹೆದರಿ ಓಡುತ್ತಾ ಇದ್ದಾರೆ ಅಂತ. ಅಂದರೆ ಏನಾಗಿದೆ, ಭೀಷ್ಮ ಮುಂದೆ ನುಗ್ಗಿ ಪಾಂಡವ ಸೈನ್ಯ ನಾಶ ಮಾಡ್ತಾ ಇದ್ದಾರೆ, ಅರ್ಜುನ ಆ ಕಡೆ ನುಗ್ಗಿ ಅವನ ಸೈನ್ಯ ನಾಶ ಮಾಡ್ತಾ ಇದ್ದಾನೆ. ಅರ್ಜುನನ ತಡೆಯೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಭೀಷ್ಮನ ತಡೆಯೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಭೀಮ ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾನೆ ಅಂತ ದುರ್ಯೋಧನ ಹೇಳ್ತಾನೆ. ಅವನು ಮಾತ್ರ ಅಲ್ಲ, ಅವನ ಜೊತೆಗೆ ಸಾತ್ಯಕಿ, ಚೇಕಿತಾನ, ನಕುಲ ಸಹದೇವರು, ಅಭಿಮನ್ಯು ಎಲ್ಲರೂ ಸೇರ್ಕೊಂಡು ನಾಶ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದೃಷ್ಟದ್ಯುಮ್ನ ನಾಶ ಮಾಡ್ತಾ ಇದ್ದಾನೆ, ಮತ್ತೊಂದು ಕಡೆ ಘಟೋತ್ಕಚನ ದಾಳಿ ನಡೀತಾ ಇದೆ ಅಂತ. ಅಂದರೆ 9ನೇ ದಿನದ ಯುದ್ಧದಲ್ಲಿ ಭೀಷ್ಮನ ಯುದ್ಧ ಅದರ ವೈಖರಿಯನ್ನು ನೋಡಿ ಏನೋ ಆಗೋಗುತ್ತೆ ಅಂತ ಅಂದ್ಕೊಂಡ್ರೆ ಬೆಳಗ್ಗೆ ಇಲ್ಲಿ ಉಲ್ಟಾ ಆಗ್ತಾ ಇದೆ ಅಂತ. ಅಂದರೆ ಭೀಷ್ಮ ಆ ಕಡೆ ಸಂಹಾರ ಮಾಡ್ತಾ ಇದ್ದಾನೆ ಅನ್ನೋದು ಹೌದಾದ್ರೂ ಉಳಿದವರಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಪಾಂಡವ ಸೈನ್ಯವನ್ನು. ನಾವು 10ನೇ ದಿವಸದವರೆಗೆ ಬಂದ ಮೇಲೂ ಗಮನಿಸ್ತಾ ಇರೋ ಒಂದು ಅಂಶ ಏನು ಅಂದರೆ, ಪಾಂಡವ ಸೈನ್ಯವನ್ನು ನಾಶ ಮಾಡ್ತಾ ಇರೋದು ಭೀಷ್ಮನೇ, ಒಂದಿಷ್ಟು ದ್ರೋಣರು. ಆಗೀಗ ಹೊರತುಪಡಿಸಿ ಉಳಿದವರೆಲ್ಲೋ ದ್ವಂದ್ವ ಯುದ್ಧಕ್ಕೆ ಎದುರಾಗ್ತಾ ಇದ್ದಾರೆಯೇ ಹೊರತು ಪಾಂಡವ ಸೈನ್ಯವನ್ನು ಮುನ್ನುಗ್ಗಿ ನಾಶ ಮಾಡೋದಕ್ಕೆ ಇವ್ರ ಕಡೆಯವರಿಗೆ ಯಾರಿಗೂ ಆಗ್ತಾ ಇಲ್ಲ. ಆದರೆ ಈ ಕಡೆಯಿಂದ ಹಾಗಲ್ಲ, ಅದನ್ನು ಭೀಮ, ಘಟೋತ್ಕಚ, ಅಭಿಮನ್ಯು ಎಲ್ಲರೂ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ಉಳಿದವರು ಸೇರ್ಕೊಂಡಿದ್ದಾರೆ. ದೃಷ್ಟದ್ಯುಮ್ನ, ಚೇಕಿತಾನ, ನಕುಲ ಸಹದೇವ ಎಲ್ಲ ಆ ಥರ ಮಾಡ್ತಾ ಇರಲಿಲ್ಲ, ಆದರೆ ಇವತ್ತು ಅವರೂ ಮಾಡ್ತಾ ಇದ್ದಾರೆ ಅಂತ. ದುರ್ಯೋಧನ ಮಾತು ಕೇಳಿ ಒಂದು ಸ್ವಲ್ಪ ಮೌನಿ ಆಗ್ತಾನೆ ಭೀಷ್ಮ, ಯೋಚಿಸ್ತಾನೆ, ಯೋಚಿಸಿ ಮಾತಾಡ್ತಾನೆ. ದುರ್ಯೋಧನಿಗೆ ಹೇಳ್ತಾನೆ ಅವನು, ನೀನು ಗಟ್ಟಿಯಾಗಿರು, ನನ್ನ ಪ್ರತಿಜ್ಞೆ ಇತ್ತಲ್ಲ ದಿನಕ್ಕೆ 10,000 ಜನರನ್ನು ಸಂಹಾರ ಮಾಡ್ತೀನಿ ಅಂತ, ಅದನ್ನು ಮಾಡಿಕೊಂಡು ಬಂದಿದ್ದೀನಿ, ಇವತ್ತು ಅದನ್ನು ಮಾಡ್ತೀನಿ ನೋಡು ಅಂತ. ಅಷ್ಟೇ ಅಲ್ಲ, ಇವತ್ತು ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತ. 10,000 ಜನ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಹೆಚ್ಚು ಜನರನ್ನು ಸಂಹಾರ ಮಾಡ್ತೀನಿ. ಅದ್ಯತೆ ಪುರುಷೋ ವ್ಯಾಘ್ರ ಪ್ರತಿಮೋಕ್ಷೇ ಋಣಂ ಮಹತ್. ಇವತ್ತು ನಿನ್ನ ಋಣ ಏನಿದೆಯೋ ಅದನ್ನು ತೀರಿಸ್ತೀನಿ ಅಂತ ಹೇಳ್ತಾನೆ. ಭರ್ತೃಪಿಂಡ ಕೃತನ್ ರಾಜನ್ ನಿಹತ ಪ್ರತನಾಮಕ್ಕೆ ಅಂತ. ನಿನ್ನ ಅನ್ನ ತಿಂದ ಋಣ ಇದೆಯಲ್ಲ ಅದನ್ನು ಇವತ್ತು ತೀರಿಸ್ತೀನಿ. ಅಂದರೆ ಭೀಷ್ಮನಿಗಿರುವ ನಿಲುವು ಅದೇನೆ ಅಂತ, ಅನ್ನ ತಿಂದಿದ್ದೀನಿ ಅಂತಲೇನೆ ಅಂತ. ಹಾಗ ಅಂದ್ರೆ ಹಾಗಲ್ಲ ಅಂತಲೇ ಹೇಳಬೇಕು. ಆದರೆ ಅವನಿಗೆ ಹಾಗಿದೆ ಅದು, ಯಾಕೆಂದರೆ ಅದು ಅವನಿಗೂ ಸೇರಿದ್ದಾಗಿತ್ತಲ್ವಾ ಅಂತ. ಆದರೆ ಅವನ ತಲೆಯಲ್ಲಿ ಏನಂದರೆ ಇವತ್ತಿನ ದೊರೆ ಯಾರೋ ಅವನು ಅಂತ.
ಇವತ್ತು ನಾನೇನೂ ಅಲ್ವಲ್ಲ, ನಾನು ಯಾವತ್ತೋ ಸಿಂಹಾಸನ ತ್ಯಾಗ ಮಾಡಿದ್ದೀನಿ, ನಾನು ಸಿಂಹಾಸನ ರಕ್ಷಕನೇ ಹೊರತು ಸಿಂಹಾಸನದ ಅಧಿಕಾರಿ ನಾನಲ್ಲ. ಇವತ್ತು ಕುಳಿತಿರೋವನು ಧೃತರಾಷ್ಟ್ರ. ಹಾಗಾಗಿ ಇವತ್ತು ನಾನು ಊಟ ಮಾಡ್ತಾ ಇದ್ದೀನಿ ಅಂದರೆ ಅವನನ್ನು ಊಟ ಮಾಡ್ತಾ ಇದ್ದೀನಿ ಅನ್ನೋ ನಿಲುವಲ್ಲಿ ಭೀಷ್ಮ ಇದ್ದಾನೆ. ಮತ್ತೆ ಇಷ್ಟು ಹೇಳಿ ಅವನು ಮತ್ತೆ ಜೋರಾದ ಯುದ್ಧ ಮುಂದುವರಿಸ್ತಾನೆ. ಹೇಗಿದೆ ಅಂದರೆ ಇಷ್ಟು ಸುಲಭ ಅಲ್ಲ ಅನ್ನೋದಕ್ಕೆ ರಾತ್ರಿ ಅವನಷ್ಟು ಹೇಳಿದ್ದು ನೋಡಿ ನಮಗೇನು ಅನಿಸ್ಬಿಡತ್ತೆ, ಮರದಿನ ಬೆಳಗಾಗ್ತಾ ಇದ್ದಾಗ ಇವನು ಸುಮ್ಮನೆ ಎತ್ಕೊಂಡ್ಬಿಡ್ತಾನೆ ಭೀಷ್ಮ, ಶಿಖಂಡಿ ಮುಂದೋಗ್ತಾನೆ, ಅರ್ಜುನ ಕೊಂದು ಬಿಡ್ತಾನೆ ಅಂತ. ಹಾಗಾಗೋದಿಲ್ಲ ಅದು. ಹಾಗಷ್ಟು ಸುಲಭಕ್ಕೆ ಅವನು ಸಾಯೋದು ಇಲ್ಲ, ಅಷ್ಟು ಸುಲಭಕ್ಕೆ ಸಾಯಿಸೋದಕ್ಕೆ ಬಿಡೋದು ಇಲ್ಲ. ಹೇಗೆ ಅವನು ಹೋಗ್ತಾನೆ ಅಂದರೆ ಹತ್ವಾ ದಶಸಹಸ್ರಾಣಿ ಕುಂಜರಾಣಾಂ ತರಸ್ವಿನಾಂ ಸಾರೋಹಾಣಾಂ ಮಹಾರಾಜ ಹಯಾನಾಂಚ ಅಯುತಂ ಪುನಃ ಅಂತ ಪಾಂಚಾಲ ವೀರರನ್ನು ದೊಡ್ಡ ಸಂಖ್ಯೆಯಲ್ಲಿ ಕೊಲ್ತಾ ಹೋಗ್ತಾನೆ ಅವನು. ಕುದುರೆ ಮೇಲೆ ಇದ್ದವರು, ರಥದಲ್ಲಿ ಇದ್ದವರು, ಆನೆಯ ಮೇಲಿದ್ದವರು, ಇಂಥವ್ರನ್ನ ಕೊಲ್ತಾನೆ. ಪೂರ್ಣೇಶತ ಸಹಸ್ರೇದ್ವೇ ಪದಾತೀನಾಂ ನರೋತ್ತಮ ಅಂತ 2000 ಪದಾತಿಗಳನ್ನು ಕೊಲ್ತಾನೆ. ಅವನನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಯುದ್ಧ ಮುಂದುವರಿಯುತ್ತೆ. ಅವನು ಯುದ್ಧ ಮಾಡುವಾಗ ಕೌರವರು ಮಾತ್ರ ಅವನನ್ನು ಸುತ್ತುವರೆದೇ ಮುಂದುವರಿತಾ ಇರ್ತಾರೆ. ಭೀಷ್ಮನ ಈ ತಾಂಡವವನ್ನು ನೋಡಿ ಮತ್ತೆ ಅರ್ಜುನ ಶಿಖಂಡಿಗೆ ಹೇಳ್ತಾನೆ, ಹೆದರಬೇಡ, ಭೀಷ್ಮನ ಬಗ್ಗೆ ಯಾವ ಭಯವೂ ಬೇಡ ನಿನಗೆ, ಅವನನ್ನು ನಾನು ಕೆಡವುತ್ತೀನಿ, ಹಾಗಾಗಿ ನೀನು ಅವನ ಎದುರಿಗೆ ಹೋಗು ಮತ್ತೆ ಅಂತ ಹೇಳ್ತಾನೆ. ಮತ್ತೆ ಶಿಖಂಡಿ ಧಾವಿಸ್ತಾನೆ ಅವನ ಕಡೆಗೆ, ಅವನ ಹಿಂದೆ ಅರ್ಜುನನ್ನು ಧಾವಿಸ್ತಾನೆ. ಅವರನ್ನು ಹಿಂಬಾಲಿಸಿ ದೃಷ್ಟದ್ಯುಮ್ನ, ಅಭಿಮನ್ಯು ಅವರು ಕೂಡ ಅರ್ಜುನನ ಹಿಂದೆ ಧಾವಿಸ್ತಾರೆ. ವಿರಾಟ, ದೃಪದ, ಕುಂತಿಭೋಜ ಇವರೆಲ್ಲರೂ ಕೂಡ ದಾಳಿ ಮಾಡ್ತಾರೆ. ನಕುಲ ಬರ್ತಾನೆ, ಸಹದೇವ ಬರ್ತಾನೆ, ಯುಧಿಷ್ಠಿರ ಬರ್ತಾನೆ. ಇವರೆಲ್ಲ ಮತ್ತೊಮ್ಮೆ ಯಾವಾಗ ಶಿಖಂಡಿ ಮುಂದೆ ಹೋಗಿ ಅವನ ಹಿಂದೆ ಮತ್ತೆ ಅರ್ಜುನ ಮುಂದೆ ಹೋದ್ನೋ, ಇವರಿಗೆಲ್ಲ ನಿರ್ಣಯ ಇದೆಯಲ್ಲ ಭೀಷ್ಮನ ಸಂಹಾರದ್ದು ಅಂತ, 2ನೇ ಬಾರಿಗೆ ಮತ್ತೆ ಭೀಷ್ಮನ ಸಂಹಾರದ ಕಡೆಗೆ ಮತ್ತೆ ತಿರ್ಕೊಳ್ಳುತ್ತೆ ಯುದ್ಧ. ಅವ್ರ ಜೊತೆಗೆ ಚಿತ್ರಸೇನ, ಚೇಕಿತಾನ ಇಂಥವರು ಕೂಡ ಬರ್ತಾರೆ ಯುದ್ಧಕ್ಕೆ. ಅಲ್ಲ, ಚಿತ್ರಸೇನ ಆ ಕಡೆಯಿಂದ ಭೀಷ್ಮನ ಕಡೆಯಿಂದ ಬರ್ತಾನೆ, ಅವನನ್ನು ಚೇಕಿತಾನ ಎದುರಿಸ್ತಾನೆ. ಹೀಗೆ ಧಾವಿಸಿ ಬರ್ತಾ ಇದ್ದ ದುಷ್ಟದ್ಯುಮ್ನನ್ನು ಆ ಕಡೆಯಿಂದ ಕೃತವರ್ಮ ಎದುರಿಸ್ತಾನೆ. ಹಾಗೆ ನುಗ್ಗಿ ಬರ್ತಾ ಇದ್ದ ಭೀಮಸೇನನನ್ನು ಭೂರಿಶ್ರವಸ್ ಎದುರಿಸ್ತಾನೆ. ನಕುಲನನ್ನು ವಿಕರ್ಣ ತಡಿತಾನೆ. ಸಹದೇವನನ್ನು ಕೃಪಾಚಾರ್ಯರು ತಡಿತಾರೆ. ಘಟೋತ್ಕಚನನ್ನು ದುರ್ಮುಖ ತಡಿತಾನೆ. ಸಾತ್ಯಕಿಯನ್ನು ಅಲಂಬುಸ ತಡಿತಾನೆ. ಅಭಿಮನ್ಯುವನ್ನು ಸುದಕ್ಷಿಣ ತಡಿತಾನೆ. ವಿರಾಟ ಮತ್ತು ದೃಪದರನ್ನು ಅಶ್ವತ್ಥಾಮ ತಡಿತಾನೆ. ಯುಧಿಷ್ಠಿರನನ್ನು ದ್ರೋಣಾಚಾರ್ಯರು ತಡಿತಾರೆ. ಶಿಖಂಡಿಯನ್ನು ಮುಂದಿಟ್ಕೊಂಡು ಅರ್ಜುನನು ಹೋಗ್ತಾ ಇರ್ತಾನಲ್ಲ, ಅರ್ಜುನನ್ನು ದುಶ್ಯಾಸನ ತಡಿತಾನೆ. ಅಂದರೆ ಯಾವಾಗ ಇವರೆಲ್ಲ ಭೀಷ್ಮನ ಕಡೆಗೆ ಹೊರಟರು ಅಲ್ಲಿ ಗೊತ್ತಾಯ್ತು ಸಂದೇಶ ಏನು ಅಂತ. ಅಲ್ಲಿಂದ ಬಂದರು. ಅಂದರೆ ಎಷ್ಟು ಇದಾಗಿರುತ್ತೆ ಅಂದರೆ ಒಬ್ಬೊಬ್ಬನನ್ನು ಒಂದೊಂದು ಯುದ್ಧಕ್ಕೆ ಎಳೆದು ಬಿಟ್ಟ ಅಂತ. ಆಮೇಲೆ ನಿನ್ನೆ ರಾತ್ರಿ ಹೋಗಿರೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅವರಿಗೆ ಗೊತ್ತಿದೆಯೋ ಇಲ್ವೋ ಇಲ್ಲಿ ಹೇಳಲ್ಲ. ಗೊತ್ತಿರೋ ಸಾಧ್ಯತೆ ಇದೆ. ಹೋಗಿ ಬಂದರು ಅಂತ ಗೊತ್ತಿರ್ಬೋದು, ಒಳಗಿನ ಮಾತುಕತೆ ಗೊತ್ತಾಗದೇ ಇದ್ರು. ಆ್ಯಕ್ಚುಲಿ ನನಗೆ ಅದು ಯೋಚನೆ ಮಾಡ್ತಾ ಅಂದರೆ ಇಂಥ ಟೈಮಲ್ಲಿ ಆ ಥರ ಮೀಟಿಂಗ್ಗಳು ಏನೋ ಅದನ್ನು ತುಂಬ ಸರಳವಾಗಿ ನೋಡೋಕ್ಕಾಗಲ್ಲ. ಮತ್ತೆ ಇರೋದು ಅವರ ಶಿಬಿರದ ಒಳಗೆ ಇವ್ರು ಹೋಗಿದಾರಲ್ಲ, ಅಷ್ಟು ರಕ್ಷಣೆಯಲ್ಲಿ ಇಟ್ಕೊಂಡಿರ್ತಾರೆ ಅವರು. ಹಾಗಾಗಿ ಗೊತ್ತಾಗದೆ ಇರೋದಕ್ಕಾಗೋದಿಲ್ಲ. ಆಮೇಲೆ ಏನು ಅಂದ್ರೆ ಇನ್ನೊಂದು ಇದರಲ್ಲಿ ಒಂದೆರಡು ಕಡೆ ಗಮನಕ್ಕೆ ಏನ್ ಬರುತ್ತೆ ಅಂದ್ರೆ ಆಚೆ ಕಡೆಯಲ್ಲಿ ಇವರ ಗುಪ್ತಚರರು, ಈ ಕಡೆನಲ್ಲಿ ಅವ್ರ ಗುಪ್ತಚರರು ಇದ್ರು ಅಂತ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗೊತ್ತು ಮಾಡ್ಕೋತಾ ಇರ್ತಾರೆ. ಹಂಗಷ್ಟು ಆಟ ಅಲ್ವಲ್ಲ ಅದು, ಹಾಗಾಗಿ ಅದು ಇದ್ದೇ ಇರುತ್ತೆ. ಹಾಗಾಗಿ ಹೋಗಿ ಬಂದಿದ್ದು ಗೊತ್ತಾಗಿರುತ್ತೆ, ಏನು ಅಂತ ಗೊತ್ತಾಗಿರಲ್ಲ. ಆದರೆ ದುರ್ಯೋಧನ ಅಲ್ಲಿರೋದು, ಅವನ ಎಚ್ಚರಿಕೆ ತಗೊಂಡಿರ್. ಯಾಕಂದ್ರೆ ಈಗಲೂ ಕೂಡ ರಾಜಕಾರಣದಲ್ಲೂ ಕೂಡ ಒಂದು ಪಕ್ಷದ ನಾಯಕರನ್ನ, ಈಗ ಫಾರ್ ಎಕ್ಸಾಂಪಲ್ ಈ ಯಲ್ಲಾಪುರ ಶಾಸಕರು ಹೋಗಿ ಕಾಂಗ್ರೆಸ್ ಅನ್ನ ಮೀಟ್ ಮಾಡಿದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋತಾರೆ ಈ ಪಕ್ಷದವರು. ಇವ್ರೇನೋ ಮಾಡ್ತಾ ಇದಾರೆ ನಮ್ಮ ಜೊತೆಗೆ. ಅದಲ್ಲ, ಮೊನ್ನೆ ಡೆಲ್ಲಿಗೆ ಹೋದಾಗ DK ಯಾಕೆ ಪ್ರಧಾನಿ ಭೇಟಿ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಚರ್ಚೆ ಆಯ್ತಲ್ವಾ? ಹೌದು, ನೋಡಿ ಹಂಗೆ ನೋಡಿ ಪ್ರಧಾನಿ ಮೀಟ್ ಮಾಡ್ಬೋದು. ಅವ್ರು ಹೇಳಿದ್ರು, ಅವರು ಹೇಳಿಕೆನೂ ಕೊಟ್ಟಿದ್ದಾರೆ. ಏನಂದ್ರೆ ಒಂದಿಷ್ಟು ವಿಷಯದ ಬಗ್ಗೆ ಮಾತಾಡಿದ್ದೀನಿ ನಾನು ಅಂತಾರ. ಅಷ್ಟು ಒಪ್ಪಕ್ಕೆ ಸಿದ್ಧರಿಲ್ವಲ್ಲ ಸುಲಭಕ್ಕೆ. ಹೌದು, ಅವ್ರ ಪಕ್ಷೀಯರೇ ಒಪ್ಪಕ್ಕೆ ಸಿದ್ಧರಿಲ್ಲ. ಹೌದು ಹೌದು. ಸೊ ಹಾಗಿರ್ಬೇಕಾದ್ರೆ ಇದನ್ನ ಸಹಜವಾಗಿ ಅವರು ಅದನ್ನ ಗಂಭೀರವಾಗಿ ಪರಿಗಣಿಸಿರ್ತಾರೆ.
ಹೀಗೆ ಇದಲ್ಲದೆ ಸಂಜಯ ಹೇಳ್ತಾನೆ, ಯಾರ್ಯಾರು ಯೋಧರು ಬಂದರೂ ಅವರಿಗೆಲ್ಲ ಮತ್ತೊಬ್ಬ ಯೋಧ ಅವ್ರ ಎದುರಿಗೆ ತಡೆದ ಅವ್ರನ್ನ ಅಂತ. ದೃಷ್ಟದ್ಯುಮ್ನ ತನ್ನ ಸೈನ್ಯಕ್ಕೆ ಅಂದರೆ ಇಡೀ ಸೈನ್ಯಕ್ಕೆ ಅವನು ಮತ್ತೆ ಮತ್ತೆ ಹೇಳ್ತಲೇ ಇದ್ನಂತೆ. ಇವತ್ತು ಪ್ರಾಕ್ರೋಶ ಜೋರಾಗಿ ಕೂಗಿ ಹೇಳ್ತಾ ಇದ್ನಂತೆ, ಯಶೋರ್ಜುನೋರಣೆ ಭೀಷ್ಮಂ ಪ್ರಯಾತಿ ಕುರು ನಂದನ ಅಭಿದ್ರವತ ಮಾಭೀಷ್ಟ ಭೀಷ್ಮೋ ನ ಪ್ರಾಪ್ಸ್ಯತೆ ಹಿವಹ ಅಂತ. ಭೀಷ್ಮನನ್ನ ಎದುರಿಸಿ ಅರ್ಜುನ ನಿಂತಿದ್ದಾನೆ ಇವತ್ತು, ಹಾಗಾಗಿ ನೀವು ಭೀಷ್ಮನ ಕುರಿತಾಗಿ ಯಾವ ಭಯವೂ ಬೇಡ, ನಿಮಗೆ ಯುದ್ಧ ಮಾಡಿ ಅಂತ ಹೇಳ್ತಾ ಇದ್ನ. ಹೌದು, ಯಾಕೆಂದ್ರೆ ಭೀಷ್ಮ ಕಾಣಿಸಿದ ಅಂದ ಕೂಡಲೇ ಓಡೋ ತರ ಆಗ್ಬಿಟ್ಟಿತ್ತಲ್ಲ 2-3 ದಿನದಿಂದ. ಅದರಲ್ಲೂ 9ನೇ ದಿನದಲ್ಲಿ ಅದನ್ನು ಅವನು ಹುರಿದುಂಬಿಸ್ತಲೇ ಇದ್ದ. ನಿಮಗೆ ಭೀಷ್ಮನನ್ನು ಎದುರಿಸೋದು ಹೇಗೆ ಅನ್ನುವ ಭಯ ಆತಂಕ ಇದ್ದರೂ ಕೂಡ ನೀವೇನೂ ಯೋಚನೆ ಮಾಡೋದು ಬೇಕಾಗಿಲ್ಲ. ಭೀಷ್ಮನ ಕುರಿತೇ ನಿಮಗೆ ಭಯ ಬೇಡ ಅಂತ. ಗತಸತ್ವ ಅಲ್ಪಜೀವಿತ ಅಂತ ಮಾತಾಡ್ತಾನೆ ಅವನು. ಅವನಿಗೆ ಮೊದಲಿನ ಆ ಶಕ್ತಿ ಸಾಮರ್ಥ್ಯಗಳು ಭೀಷ್ಮನಲ್ಲಿಲ್ಲ, ಮತ್ತು ಅವನ ಆಯುಸ್ಸು ಕಡಿಮೆ ಆಗಿದೆ ಈಗ ಅಂತ ಮಾತಾಡ್ತಾನೆ ದೃಷ್ಟದ್ಯುಮ್ನ ಅಂತ. ಈ ಮಾತು ನಿನ್ನೆ ಕೃಷ್ಣ ಹೇಳಿದ ಮಾತು ಅದು. ಅದನ್ನು ಇವತ್ತು ದೃಷ್ಟದ್ಯುಮ್ನ ಆಡ್ತಾ ಇದ್ದಾನೆ. 9 ದಿವಸ ಅದನ್ನು ಹೇಳಿರಲಿಲ್ಲ. ಅದರ ಅರ್ಥ ಏನು ಅಂದರೆ, ದೃಷ್ಟದ್ಯುಮ್ನಿಗೂ ಕೃಷ್ಣ ಹೇಳಿದ್ವಲ್ಲ, ಓಹೋ ಹೌದಲ್ವಾ ಅಂತ ಅನಿಸಿದೆ ಅಂತ. ಕೃಷ್ಣ ಹೇಳಿರೋದ್ರಿಂದಾಗಿ ಅದು ನಿಜ ಅದು ಅಂತ, ಅದನ್ನು ಅವನು ತನ್ನ ಮುಂದಿನವರಿಗೆ ಅದನ್ನು ಕಳಿಸಿಕೊಡ್ತಾ ಇದ್ದಾನೆ ಸಂದೇಶ. ಇವನ ಸೇನಾಪತಿಯ ಮಾತು ಅವರಲ್ಲಿ ಮತ್ತೆ ಇದನ್ನು ತುಂಬಿಸ್ತಂತೆ, ಉತ್ಸಾಹವನ್ನು ತುಂಬಿಸಿ ಅವರು ಭೀಷ್ಮನ ಕಡೆಗೆ ಧಾವಿಸಿದರಂತೆ. ಅವರು ಗಾಂಗೇಯಸ್ಯ ರಥಂ ಪ್ರತಿ ಅಂತ. ಹಾಗೆ ನುಗ್ತಾ ಇದ್ದವರನ್ನ ದುರ್ಯೋಧನನ ಸೈನ್ಯ ತಡಿತಾ ಇತ್ತು ಅಂತ. ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಇವತ್ತು ನಿನ್ನ ಮಗ ದುಶ್ಯಾಸನ ಬಹಳ ವಿಚಿತ್ರವಾದ ಯುದ್ಧ ಮಾಡ್ದ ಅಂತ ಹೇಳ್ತಾನೆ. ದುಶ್ಯಾಸನೋ ಮಹಾರಾಜ ಭಯಂ ತ್ಯಕ್ತ್ವಾ ಮಹಾರಥಃ ಭೀಷ್ಮಸ್ಯ ಜೀವಿತಾಕಾಂಕ್ಷಿ ಧನಂಜಯ ಮುಪಾದ್ರವತು ಅಂತ. ಅಂದರೆ ನಿರ್ಭಯನಾಗಿ ಅವನು ಭೀಷ್ಮ ಬದುಕುಳಿದಿರಬೇಕು ಅನ್ನೋ ಕಾರಣಕ್ಕಾಗಿ ಅರ್ಜುನನನ್ನು ಎದುರಿಸಿದ ಅವನು ಅಂತ. ಅರ್ಜುನನ ಎದುರಿಸೋದಕ್ಕೆ ಯಾರೂ ಸಿದ್ಧರಿರಲಿಲ್ಲ ಅಂತ. ಅದನ್ನು ಸ್ಪಷ್ಟ ಅದರಲ್ಲಿ. ಯಾರೊಬ್ರು ಅರ್ಜುನನ ಹಾಗೆ ಎದುರಿಸೋದಕ್ಕೆ ಹೋಗೋದಿಲ್ಲ. ದ್ರೋಣರೇ ಎದುರಿಸಬೇಕು, ಭೀಷ್ಮ ಎದುರಿಸಬೇಕು ಬಿಟ್ರೆ ಉಳಿದವ್ರು ಅವನ ಎದುರಿಗೆ ಹೋಗ್ತಾ ಇರಲಿಲ್ಲ. ಇವತ್ತು ದುಶ್ಯಾಸನ ಧೈರ್ಯ ಮಾಡದ ಅಂತ, ಆ ಧೈರ್ಯ ತಗೊಂಡ ಅಂತ. ಅದನ್ನು ಮತ್ತೆ ಹೇಳ್ತಾನೆ ಅವನು. ತತ್ರ ಅದ್ಭುತಮಪಶ್ಯಾಮ ಚಿತ್ರರೂಪಂ ವಿಶಾಂಪತೆ ದುಶ್ಯಾಸನ ರಥಂ ಪ್ರಾಪ್ತೋ ಯತ್ ಪಾರ್ಥೋ ನಾತ್ಯವರ್ತತ ಅಂತ. ದುಶ್ಯಾಸನ ಅವನನ್ನು ಎದುರಿಸಿದ್ದು ಅರ್ಜುನನನ್ನ, ಮತ್ತೆ ಅರ್ಜುನಿಗೂ ಅವನನ್ನು ಬದುಕಿ ಸರ್ಸೋಕೆ ಹೋಗದೆ ದುಶ್ಯಾಸನ ಜೊತೆಗೆ ಯುದ್ಧ ಮಾಡುವಂತೆ ಆಗಿದ್ದು. ಅವನು ಯುದ್ಧ ಮುಂದುವರಿಸಿದ್ದು. ಇದೆರಡೂ ನನಗೆ ಬಹಳ ಅದ್ಭುತ ಘಟನೆ ಇವತ್ತಿನದ್ದು ಅಂತ ಅನ್ಸುತ್ತೆ ಅಂತ. ದುಶ್ಯಾಸನ ಮತ್ತು ಅರ್ಜುನರ ನಡುವೆ ಒಂದು ಘೋರ ಯುದ್ಧವೇ ನಡೆಯುತ್ತೆ. ಇಬ್ರು ಸೋಲೋದಕ್ಕೂ ಸಿದ್ಧರಿಲ್ಲ ಅನ್ನೋ ತರಹದಲ್ಲಿ ಇಬ್ರು ಯುದ್ಧ ಮಾಡ್ತಾರೆ. ಅರ್ಜುನದ್ದು ಸಹಜ, ದುಶ್ಯಾಸನ ಆಗಿ ಯುದ್ಧ ಮಾಡ್ತಾನೆ. ಆ ಯುದ್ಧದಲ್ಲಿ ದುಶ್ಯಾಸನ ಬಹಳ ಇದನ್ನು ಪ್ರದರ್ಶಿಸ್ತಾನೆ. ಅರ್ಜುನನ ಮೇಲೆ ಬಾಣ ಬಿಟ್ಟು ಅದೇ ಕ್ಷಣದಲ್ಲಿ ಕೃಷ್ಣನ ಮೇಲೆ ಬಾಣ ಬಿಟ್ಟು ಎಲ್ಲ ಮಾಡ್ತಾನೆ. 3 ಬಾಣ ಅರ್ಜುನನಿಗೆ ಬಿಟ್ಟು ಅವನು ಸುಧಾರಿಸ್ಕೊಳ್ಳೋದ್ರೊಳಗೆ 20 ಬಾಣ ಕೃಷ್ಣನಿಗೆಲ್ಲ ಬಿಡ್ತಾನೆ ಅವನು. ಅದೆಲ್ಲ ಭಾಳ ಧೈರ್ಯ ಬೇಕು ಅದಕ್ಕೆ. ಕೃಷ್ಣನಿಗೆಲ್ಲ ಬಾಣ ಬಿಟ್ಟು ಅರ್ಜುನನ ಹತ್ರ ಬದುಕೊಳ್ಳೋದು ಕಷ್ಟನಲ್ಲ. ಕೃಷ್ಣನು ಅಲ್ಲಿರ್ತಾನೆ ಅಲ್ಲ, ರಥದಲ್ಲಿ ಸಾರಥಿ ಅಲ್ಲ. ಈಗ ಅವನು ರಥರಕ್ಷಕನಾಗಿ ಬಂದದ್ದಲ್ವಾ? ಇಲ್ಲಲ್ಲ, ಯಾರು? ಅರ್ಜುನ ಮತ್ತು ಭೀಮ ಮುಂಚೆ ರಥರಕ್ಷಕರಾಗಿ ಬಂದ್ರು. ರಥರಕ್ಷಕರಾಗೆ ಬರ್ತಾರೆ, ಆದ್ರೆ ಯುದ್ಧ ಇವ್ರ ಮೇಲೆ ತಿರ್ಕೊಳತ್ತ. ಅದಕ್ಕೆ ಅರ್ಜುನ ಸಿಟ್ಟಾಗಿ ಅವನ ಮೇಲೆ 100 ಬಾಣ ಬಿಡ್ತಾನೆ. ಅದು ಅವನ ಕವಚವನ್ನು ಸೀಳ್ಕೊಂಡು ಒಳಗೆ ಹೋಗುತ್ತೆ. ಆದರೂ ಅವನು ಯುದ್ಧ ನಿಲ್ಲಿಸೋಲ್ಲ, ದುಶ್ಯಾಸನ ಮುಂದುವರಿಸ್ತಾನೆ. ಎಷ್ಟು ಪ್ರಯತ್ನ ಪಟ್ಟರು ಅವನನ್ನು ಬದುಕಿಸೋಕ್ಕಾಗೋದಿಲ್ಲ. ಅರ್ಜುನಿಗೂ ಸುಲಭ ಆಗೋದಿಲ್ಲ. ಅಷ್ಟು ಯುದ್ಧ ಮಾಡ್ತಾನೆ ದುಶ್ಯಾಸನ. ಅವನ ಬಾಣಗಳನ್ನು ಬಿಲ್ಲುಗಳನ್ನು ತುಂಡರಿಸ್ತಾನೆ, ಮತ್ತೊಂದು ಬಿಲ್ ತೊಗೊಂಡು ಯುದ್ಧ ಮಾಡ್ತಾನೆ. ಅವನು ಹೀಗೇ ಮುಂದುವರಿಯುತ್ತೆ. ಒಂದು ಹಂತದಲ್ಲಿ ಅವನನ್ನು ಸಂಪೂರ್ಣವಾಗಿ ಇವನು ಹಿಮ್ಮೆಟ್ಟಿಸ್ತಾನೆ ಅರ್ಜುನ. ಅವನು ತನ್ನ ರಥದಿಂದ ಹಾರಿ ಭೀಷ್ಮನ ರಥದಲ್ಲಿ ಆಶ್ರಯ ಪಡ್ಕೊಳ್ಬೇಕಾಗತ್ತೆ ದುಶ್ಯಾಸನ. ಅಲ್ಲಿ ಹೋದವನಿಗೆ ಅವನಿಗೆ ಎಚ್ಚರ ಕೂಡ ತಪ್ಪಿಬಿಡತ್ತೆ. ಸ್ವಲ್ಪ ಹೊತ್ತು ಬೇಕಾಗತ್ತೆ ಮತ್ತೆ ಎಚ್ಚರ ಬರೋದಕ್ಕೆ ದುಶ್ಯಾಸನಿಗೆ. 10ನೇ ದಿನದ ಯುದ್ಧ ಶುರುವಾಗಿ ಭೀಕರ ಯುದ್ಧ ನಡೀತಾ ಇದೆ. ಸೊ ನಿನ್ನೆ ರಾತ್ರಿ ಅಂದ್ಕೊಂಡ ಹಾಗೆ ಯಾವುದೂ ಸರಳವಾಗಿ ಏನು ಭೀಷ್ಮ ಸರೆಂಡರ್ ಆಗೋದು ಅಥವಾ ಅರ್ಜುನ ಸಾಯಿಸೋದು ಅದು ಆ ಥರದ್ದೇನೂ ಇಲ್ಲ. ಎಂದಿಗಿಂತ ಹೆಚ್ಚು ಭೀಕರವಾಗಿ ನಡೆಯುತ್ತೆ ಯುದ್ಧ. ಆದರೂ ಕೂಡ ನಿರ್ಣಾಯಕ ಅಂತ ಅನಿಸ್ತಾ ಇದೆ. ಯುದ್ಧ ಭೀಕರ ಆಗಿರೋದ್ರಿಂದ ನಿರ್ಣಾಯಕ ಆಗಿದೆ ಅನಿಸುತ್ತೆ ಬಹುಶಃ. ಸೊ ಬಹುಶಃ 10ನೇ ದಿನದ ಯುದ್ಧದ ಇನ್ನೊಂದು ಅರ್ಧದಲ್ಲಿ ಒಂದಷ್ಟು ಮಹತ್ವದ ಘಟನೆಗಳು ನಾವು ನೋಡ್ಬೋದು ಅಂತ ಅನಿಸುತ್ತೆ.
ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಈ ಎಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಯುದ್ಧ ಪರ್ವದಲ್ಲಿ ನಾವು ನೋಡ್ತಿರುವಂಥ ಘಟನೆಗಳನ್ನ ನೀವು ನೋಡಿದ್ರಿ. ಭಾಳಷ್ಟು ಬ್ಯೂಟಿಫುಲ್, ಬಹಳಷ್ಟು ಅರ್ಥಪೂರ್ಣ ಮತ್ತು ಬಹಳಷ್ಟು ನಾನಾ ಅರ್ಥಗಳನ್ನ ಉಳ್ಳಂಥ ಬಹು ಆಯಾಮಗಳುಳ್ಳಂಥ ಕಥೆ ಇದು. ಹೀಗಾಗಿ ಅದನ್ನೆಲ್ಲವನ್ನೂ ಕೂಡ ಹೇಳುವಂಥ ಕೆಲಸವನ್ನು ಸಂಪಸರ್ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲವನ್ನು ನೀವು ನೋಡ್ತಾ ಇದ್ದೀರಾ. ಸೊ ಹೀಗೆ ನೋಡ್ತಾ ಪ್ರೋತ್ಸಾಹಿಸ್ತಾ ಇವಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.